ಕಿಸಾನ್ ಮೋರ್ಚಾಕ್ಕೆ ರೈತರ ಸಂಪೂರ್ಣ ಸಾಲ, ರೈತರ ಸಂಪೂರ್ಣ ಸಾಲ, ಕಬ್ಬಿಗೆ 5,000, ಕಬ್ಬಿಗೆ ಟನ್ನಿಗೆ 5,000, ಕಬ್ಬಿಗೆ ಟನ್ನಿಗೆ 5,000 ಬೇಕೇ ಬೇಕು. ದೆಹಲಿ ರೈತರ ಹೋರಾಟಕ್ಕೆ, ದೆಹಲಿ ರೈತರ ಪಾದಯಾತ್ರೆಗೆ ದೇಶದ ರೈತರ ಸಂಪೂರ್ಣ ಸಾಲ, ದೆಹಲಿಯಲ್ಲಿ ನಡೆಯುತ್ತಿರುವ ಪಾದಯಾತ್ರೆಗೆ, ದೆಹಲಿಯಲ್ಲಿ ನಡೆಯುತ್ತಿರುವ ಪಾದಯಾತ್ರಾ ಹೋರಾಟಕ್ಕೆ ಸಂಯುಕ್ತ. ನಮಸ್ಕಾರ. ರೈತರ ನಡಿಗೆ ದೆಹಲಿಯ ಕಡೆಗೆ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯಿಂದ ಇದೇ ತಿಂಗಳ 16ನೇ ತಾರೀಕಿಂದ ಹರಿಯಾಣದ ಕನೋರಿ ಬಾರ್ಡರ್ನಿಂದ ಆರಂಭವಾಗುವಂಥ ಪಾದಯಾತ್ರೆ 29ನೇ ತಾರೀಕು ದೆಹಲಿಯ ಜಂತರ್ ಮಂತರನ್ನು ತಲುಪ್ತಾ ಇದೆ. ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯ ಸಂಯೋಜಕರಾದಂಥ ರಾಷ್ಟ್ರೀಯ ನೇತಾರರಾದಂಥ ಜಗಜೀತ್ ಸಿಂಗ್ ದಲೇವಾಲಾ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ ವರ್ಷ 130 ದಿನಗಳು ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಕೇಂದ್ರ ಸರ್ಕಾರ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಗಮನವನ್ನು ಸೆಳೆದಂಥ ಜಗಜೀತ್ ಸಿಂಗ್ ದಲೇವಾಲಾ ಅವರು ದೇಶದ ರೈತರಿಗಾಗಿ ಇದೊಂದು ದೊಡ್ಡ ಒಂದು ಸಾಧನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪಾದಯಾತ್ರೆ ಮೂಲಕ ಕೇಂದ್ರ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಆಗ್ತಾಯಿದೆ. ಏನು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಬೇಕು, ಅಮೇರಿಕ ಮತ್ತು ಭಾರತ ನಡುವೆ ವ್ಯಾಪಾರ ಒಪ್ಪಂದದಲ್ಲಿ ಕೃಷಿ ಕ್ಷೇತ್ರವನ್ನು ಹೊರಗೆ ಇಡಬೇಕು, ಮತ್ತು ಏನು ದೇಶದ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು, ದೇಶದ ಉದ್ದಗಲಕ್ಕೂ ಹೋರಾಟ ಮಾಡಿರ್ತಕ್ಕಂಥ ರೈತ ಮುಖಂಡರ ಮೇಲೆ ಹೂಡಿರ್ತಕ್ಕಂಥ ಎಲ್ಲ ಮೊಕದ್ದಮೆಗಳನ್ನು ವಾಪಸ್ ಪಡಿಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಕಿಸಾನ್ ಬಚಾವೋ ಪಾದಯಾತ್ರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾಯಿದೆ. ನಾವು ಕೂಡ ಕರ್ನಾಟಕದಿಂದ ನೂರಾರು ಸಂಖ್ಯೆಯಲ್ಲಿ 21ನೇ ತಾರೀಕು ಒಂದು ತಂಡ, 23ನೇ ತಾರೀಕು ಮತ್ತೊಂದು ತಂಡ ಹೋಗಿ ಆ ಪಾದಯಾತ್ರೆಗೆ ಸೇರಿಕೊಳ್ತಾ ಇದ್ದೀವಿ. ಪಾದಯಾತ್ರೆಗೆ ಖರ್ಚಾಗುವಂಥ ಹಣಕ್ಕೆ ಕರ್ನಾಟಕದಲ್ಲಿ ಕೂಡ ನಾವು ರೈತರಿಂದ ಸಂಗ್ರಹ ಮಾಡಿ 20,000 ರೂಪಾಯಿಗಳನ್ನು ಆ ಒಂದು ಪಾದಯಾತ್ರೆಯ ಖರ್ಚಿಗಾಗಿ ಕೊಡ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆಯೇ ಏನು ಕಾವೇರಿ ಅಚ್ಚುಕಟ್ಟು ಭಾಗದ ಜಲಾಶಯಗಳು ಭರ್ತಿಯಾಗಿದೆ, ಆದರೆ ಜಲಾಶಯಗಳ ಅಚ್ಚುಕಟ್ಟು ಭಾಗದ ರೈತರ ನಾಲೆಗಳಿಗೆ ನೀರನ್ನು ಬಿಡದೆ ಆದ ಒಂದು ಗೊಂದಲವನ್ನು ಉಂಟು ಮಾಡಿದ್ದಾರೆ. ನೀರಾವರಿ ಇಲಾಖೆಯವರು ತಕ್ಷಣವೇ ಎಲ್ಲ ನಾಲೆಗಳಿಗೂ ನೀರನ್ನು ಹರಿಸಿ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ಒತ್ತಾಯವನ್ನು ಈ ಒಂದು ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಬಯಸ್ತೇನೆ. ನಾನು ಕುರುಬೂರು ಶಾಂತಕುಮಾರ್, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ.